ಸೊ ಫ್ರೆಂಡ್ಸ್, ಇವತ್ತು ಬಂದು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ರಿಲೇಟಿವ್ಸಲ್ಲಿ ಪೂಜೆಗೆ ಇಟ್ಕೊಂಡಿದ್ದಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಸೊ ಇವತ್ತು ಬಂದು ಒಂದು ಫಂಕ್ಷನ್ ಇದೆ, ಸಿಂಪಲ್ದು ದೇವ್ರ ಪೂಜೆ ಇಟ್ಕೊಂಡಿದ್ದಾರೆ. ಇನ್ವೈಟ್ ಮಾಡಿದ್ದ ನಮ್ಮ ರಿಲೇಟಿವ್ಸು. ಸೊ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನಮ್ಮ ಅತ್ತಿಗೆಗೆ ವೇಟಿಂಗ್ ಮಾಡ್ತಾ ಇದ್ದೀನಿ. ಅವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ನನ್ನ ಮಗನೂ ರೆಡಿಯಾಗಿದೆ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂತ ರೆಡಿಯಾಗಿದ್ದೀವಿ. ಸೊ ಇಲ್ಲೇ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಾಯಿತು ನಮ್ಮ ಗಾಡಿ ಕತೆ ಅಲ್ಲೇ ಪೆಂಡಿಂಗಲ್ಲಿದೆ. ಫೈನಲ್ ಮಾಡಿದ್ದೆ ಒಂದು ಗಾಡಿನ. ಸೊ ಈ ಮಂಡೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮನೆಯವ್ರು ಮತ್ತೆ ಅವ್ರನ್ನೆಲ್ಲ ಡಿಸ್ಕಷನ್ ಮಾಡಿ ಮತ್ತೆ ಬೇರೆ ಗಾಡಿ ಸೆಲೆಕ್ಟ್ ಮಾಡೋಣ, ಬೇರೆ ಶೋರೂಮ್ಗೆ ಹೋಗೋಣ, ಇನ್ನೊಂದು ಶೋರೂಮ್ಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಇನ್ನೂ ಫೈನಲ್ ಮಾಡಿಲ್ಲ ಅವರು. ನನಗೆ ಓಕೆ ಆಗಿತ್ತು, ಬಟ್ ಅವ್ರಿಗೇನೋ ಇನ್ನೂ ಕಂಫರ್ಟಬಲ್ ಫೀಲ್ ಇಲ್ಲ. ಸೊ ನೋಡೋಣ. ಮತ್ತು ಇನ್ನು ಬಂದು ಒಂದು EMI ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೇಲಿ ಬೇಡ, EMI ಸುಮ್ಮನೆ 30,000 ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಇಂಟ್ರೆಸ್ಟು, ಕ್ಯಾಶೇ ಕೊಟ್ಟು ತಗೊಳ್ಳೋಣ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ಅವ್ರ ಡಿಸಿಷನ್ ಮೇಲೆ ನಿಂತಿದೆ. ಇನ್ನು ಅವ್ರ ಗಾಡಿನ ಫೈನಲ್ ಮಾಡಿಲ್ಲ. ನನಗಂತೂ ಫೈನಲ್ ಆಯಿತು ಗಾಡಿ, ಬಟ್ ಅವ್ರಿಗೇನೋ ಸ್ಯಾಟಿಸ್ಫೈ ಇಲ್ವಂತೆ. ಸೊ ಹಾಗಾಗಿ ಇನ್ನು ವೆಯ್ಟಿಂಗಲ್ಲಿ ಇಟ್ಟಿದ್ದೀವಿ. ಸೊ ಫೈನಲ್ ಆಗಿ ಸೆಲೆಕ್ಟ್ ಮಾಡಿ ತಂದ ಮೇಲೆ ನಾನು ಯಾವ್ಯಾವ ಶೋರೂಮ್ಗೆ ಹೋಗಿದೆ, ಯಾವ್ಯಾವ ಗಾಡಿನ ಸೆಲೆಕ್ಟ್ ಮಾಡಿ ನಾನು ಯಾವ ಗಾಡಿನ ಫೈನಲ್ ಮಾಡಿದೆ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟಿಂಗ್, ಓಕೆನಾ? ಆ ವ್ಲಾಗ್ನ ನಾನು ಹಾಕಕ್ಕೆ ಹೋಗಲ್ಲ. ತಂದ ಮೇಲೆ ಫೈನಲಾಗಿ ಹಾಕ್ತೀನಿ ನಾನು. ಯಾಕಂದರೆ ಮತ್ತೆ ಕನ್ಫ್ಯೂಷನ್ಸು, ಮತ್ತು ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಸೊ ಅದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ ಅನ್ನೋ ಕನ್ಫ್ಯೂಷನಲ್ಲೇ ಇದೆ. ಸೊ ಹಾಗಾಗಿ ಇವಾಗ ಫಂಕ್ಷನ್ಗೆ ಹೋಗಿ ಬರೋಣ, ಆಮೇಲೆ ನಿನ್ನ ಜೊತೆ ಸಿಗ್ತೀನಿ, ಓಕೆನಾ? ರೆಡಿ ಆದ್ಯಮ್ಮ ನೀನು? ಜೀನ್ಸ್ ಪ್ಯಾಂಟ್ ಹಾಕೊಂಡು. ಸೊ ಇವತ್ತು ಬಂದು ನಾನು ಅಜಿಯೋದಲ್ಲಿ ತರಿಸಿರೋಂತಹ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಬಾಟಲ್ ಗ್ರೀನ್ ಕಲರು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಬರೀ ನೆಕ್ ಮಾತ್ರ ಇದು ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಹಾಗೆ ಕಟ್ಲೆಕಾಯಿ ಪರ್ಸೆಂಟ್ ತಗೊಂಡಿರೋಂಥ ಹೇರ್ ಕ್ಲಿಪ್ನ ಹಾಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ದೇವ್ರ ಪೂಜೆಗೆಲ್ಲ ಸಾಕು ಅಂತ. ಸ್ಯಾರಿ ಹಾಕೊಂಡು ಮೇಂಟೈನ್ ಮಾಡೋದೆಲ್ಲ ಕಷ್ಟ. ಸೊ ಹಾಗಾಗಿ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇವತ್ತು ಹೋಗಿ ಬರಬೇಕು. ಸೊ ವಾಚಿಗೆ ಬೇರೆ ಬೆಲ್ಟ್ ಹೋಗಿತ್ತು ಮತ್ತು ಶೆಲ್ ಹೋಗಿತ್ತು. ನಾ ಮೊನ್ನೆ ಶೋರೂಮ್ಗೆ ಹೋಗಿದ್ನಲ್ಲ, ಆವಾಗ ಹಾಕಿಸ್ಕೊಂಡು ಬಂದೆ ಶೆಲ್ಲೆಲ್ಲ. ಸೊ ಅದೆಲ್ಲ ಶೋರೂಮ್ ಬ್ಲಾಗ್ ಹಾಕ್ತೀನಲ್ಲ, ಅವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗೆಲ್ಲ ಮಿಕ್ಸಪ್ ಆಗಿಬಿಡುತ್ತೆ, ಹಾಕಿದ್ರೆ ನಿಮಗೂ ಕ್ಲಾರಿಟಿ ಸಿಗೋಲ್ಲ. ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಂದರೆ ಗಾಡಿ ತೊಗೊಂಡ್ಮೇಲೆ ಹಾಕ್ತೀನಿ, ಓಕೆನಾ? ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರದ್ದು ತುಂಬ ಚೆನ್ನಾಗಿತ್ತು. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ದೇವ್ರನ್ನ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ. ನಾನು ತುಂಬ ಚೆನ್ನಾಗೇ ಮಾಡಿದರು. ನಾವು ಹೋಗೋ ಅಷ್ಟು 1 ಗಂಟೆ ಅಣ್ಣ ನೋಡಿ ಊಟ ಮಾಡೋಕ್ಕೋಸ್ಕರ ಆಫೀಸ್ ರಜಾ ಹಾಕೊಂಡು ಬಂದವನೇ. ಸುಳ್ಳು ಹೇಳ್ಬಿಟ್ಟು DL ಮಾಡಬೇಕು ಅಂತ. ಅಲ್ಲ ತಗೊಳ್ಳಿ ಅದಕ್ಕೇನಿಲ್ಲ. ನೋಡಿ ನಾವು ನಮ್ಮ ಮತ್ತೆ ಇಬ್ಬರು ಕಾಂಪಿಟೇಷನ್ ಮೇಲೆ ಸಣ್ಣ ಆಗಬೇಕು ಅಂತಿದೆ. ನಾನು ಸಣ್ಣ ಆಗಲ್ಲ, ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಲ್ಲ. ಚಿನಿ ಅಲ್ಲಿ ಆಂಟಿ ಮಾಡಕ್ಕೆ ರೀಲ್ಸ್ ಮಾಡ್ಕೊಡು ಅಂದ್ರೆ ಇವರು, ನಾನು ಹಿಂಗೆ ಡ್ಯಾನ್ಸ್ ಬಿಡ್ತಿದ್ದೀನಿ. ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ, ಮಕ್ಳನ್ನ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ ಬೇಗನೆ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಮತ್ತು ಇವಾಗ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಮತ್ತು ಸ್ಕೂಲ್ ಹತ್ರ ಹೋಗಬೇಕಲ್ವ, ಹಾಗಾಗಿ ನಮ್ಮ ಅತ್ತಿಗೆಯವ್ರನ್ನೂ ಇನ್ವೈಟ್ ಮಾಡಿದರು, ನಮ್ಮನ್ನೂ ಇನ್ವೈಟ್ ಮಾಡಿದರು. ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಬರ್ತೀರಾ ನೀವು ಅಂದ್ಬಿಟ್ಟು ಕೇಳಿಕೊಂಡು ಹೋಗಿದ್ದಷ್ಟೇ. ಇವಾಗ ಊಟ ಮಾಡಿಕೊಂಡು ವಾಪಸ್ಸು ಬೇಗ ಸ್ಕೂಲ್ ಹತ್ರ ಹೋಗಬೇಕು. ಯಾಕಂದರೆ ನಾವು ಹೋಗಿದ್ದೆ 2 ಗಂಟೆಗೆ, 3 ಗಂಟೆಗೆ ಸ್ಕೂಲ್ ಬಿಟ್ಬಿಡ್ತಾರೆ. ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸೆಲ್ಫಿ ತೆಕ್ಕೊಂಡು ಹೊರಟ್ಬಿಟ್ವಿ ಅಷ್ಟೇ ನಾವು. ತೆಗಿತೀಯಾ ಇಲ್ವಾ ಇವಾಗ? ಹಾಂ ತೆಗಿ. ಮತ್ತೆ ನೀನು ಎಷ್ಟೊತ್ತಿಗೆ ತೆಗೆಯೋದು? ನಾವು ಒಳಗೆ ಯಾವಾಗ ಹೋಗೋದು? ಹಾಂ ತೆಗಿ. 2 ವರ್ಷ ಆದಮೇಲೆ ಸ್ವೀಟ್ ಕಾರ್ನ್ ತೊಗೊಂಬಂದಿದ್ದೀನಲ್ಲಿ, ಮಾಡ್ಬೇಕು. ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಪಲಾವ್ ಮಾಡ್ಬಿಡ್ಲಾ? ಬೇಡವಾ? ಜೋಳ ಬೇಯಿಸು ಸಾಯಂಕಾಲ. ಅದು ಬೇಯಿಸ್ಕೊಂತ ತಿನ್ನೋದು. ಇದು ಸ್ವೀಟ್ ಕಾರ್ನ್, ಅದು ಇದೆಲ್ಲ ತಿನ್ನೋ ಜೋಳ ಅಲ್ಲ, ಅದು ಸ್ವೀಟ್ ಕಾರ್ನು. ಅದು ಬಿಡಿಸ್ಬಿಟ್ಟು ಉಪ್ಪು ಖಾರ ಹಾಕಿ ಚಾಟ್ ಮಸಾಲ ಹಾಕಿ ತಿನ್ನೋದು, ನಿಂಬೆ ಹಣ್ಣು. ಓದ್ಸತಿ ನಾವು ತರಕಾರಿ ಹಾಕಿ ಮಾಡಿ ಎಷ್ಟು ಖಾರ ಬಿಡಿತ್ತು. ಇವ್ನು ಬೀಗ ತೆಗಿಲ್ಲ, ನಾವು ಮನೆಗೆ ಹೋಗಲ್ಲ. ಕೊಡ್ತೀಯಾ ಇಲ್ವಾ ಇವಾಗ ಬೀಗನ? ಚಿನ್ನು ಕೀ ಕೊಡಿಲ್ಲ, ನಾನು ತೆಗಿತೀನಿ. ಅಮ್ಮ ಮಗ ಇಬ್ರು ಹೆಂಗ್ ಕಾಣಿಸ್ತವ್ರಂದ್ರೆ ಇವ್ರು ನೋಡ್ರಿ ವಿಡಿಯೋ ಮಾಡುವಂದ್ರೆ ಕೀ ಅಂತ ಚಪ್ಪಲ್ ಅಂತ ತೆಗಿಯ.
ಸೊ ಫ್ರೆಂಡ್ಸ್, ಇವಾಗ ದೇವ್ರ ಪೂಜೆ ಆಯಿತು. ಅಲ್ಲೇ ಊಟ ಮಾಡಿಕೊಂಡು ನನ್ನ ಮಗಳು ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದೆ. ಅಲ್ಲ, ಹಂಗೆ ಸ್ವೀಟ್ ಕಾರ್ನ್ ಮಾಡ್ತಿದ್ರು, ತೊಗೊಂಡ್ಬಂದಿದ್ದೀನಿ 2 ಸ್ವೀಟ್ ಕಾರ್ನ್ ಮಾಡೋಣ ಅಂತ. ಗ್ರೀನು ಎಲ್ಲ ಕಲರ್ ಕಂಡಿಡ್ಕೊಂಡ್ ಒಳ್ಳೆ ಡಂಬಲ್ಸ್ ತರ ಎತ್ಕೊಂಡು ಓಡಾಡ್ತವ್ನಿ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಬಂದು ಮಶ್ರೂಮ್ ಪಲಾವ್ ಮಾಡಿ ನನ್ನ ಮಗನ್ ಕುಂಡ್ರಿಸ್ಬಿಡ್ತೀನಿ. ನಾನು ತಲೆ ಚಿಟ್ಟಿಡಿಸ್ತಾ ಇದ್ದೆ. ಕೂತ್ಕೊಂಡು ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಮಶ್ರೂಮ್. ಮಶ್ರೂಮ್ ಅಂತೆ. ನಾ ಮಾತಾಡ್ಲಾ, ನೀವೇ ಮಾತಾಡ್ತೀರಾ? ಸುಮ್ನಿರ. ಮಶ್ರೂಮ್ ಓಕೆನಾ. ಲಾಸ್ಟ್ ಟೈಮ್ 1 ಪ್ಯಾಕೆಟ್ ಹಾಕಿ ಮಾಡಿದ್ದೆ. ಎಷ್ಟು 1 ಲೋಟಕ್ಕೆ ಅಕ್ಕಿಗೆ. ನಮ್ಮ ಮನೆಯವ್ರಿಗೆ ಸಾಕಾಗಿಲ್ವಂತೆ, ಹಾಗಾಗಿ 2 ಪ್ಯಾಕೆಟ್ ಹಾಕು. ಒಂದೊಂದು ತುತ್ತಿಗೂ ಸಿಗ್ಬೇಕಂತ, ಒಂದೊಂದು ಬೈಟ್ಗೆ ಅವ್ರ ಮಶ್ರೂಮು. ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೂ. ಹಾಗಾಗಿ 2 ಪ್ಯಾಕೆಟ್ ತಂದಿದ್ದು. ಲಾಸ್ಟ್ ಟೈಮ್ 50 ರೂಪಾಯಿ ಕೊಟ್ಟು ತಂದಿದ್ರು. ಇವತ್ತು ನಾನು ಅಲ್ಲಿ ನಂದಿನಿ ಪಾರ್ಲರಲ್ಲಿ ಸಿಗುತ್ತೆ 40 ರೂಪಾಯಿ 2 ಪ್ಯಾಕೆಟ್ ತಂದಿದ್ದೀನಿ. ಸೊ ಇವಾಗ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೀನಿ. ಅದು ತೆಕ್ಕೋಬೇಕು. ತೆಕ್ಕೊಂಡು ರುಬ್ಬೇಕು. ಕಲರ್ ಅದೇ ಕಲರ್ ಚೆನ್ನಾಗುತ್ತೆ, ಮತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪು ಹಾಕಿದ್ರೆ. ಸೊ ನಮ್ಗಂತೂ ನಿಜ ಹೇಳ್ತೀನಿ, ಯಾವಾಗ ಕಾರ್ತಿಕ್ ಮಾಸ ಮುಗಿಯುತ್ತೋ ಅನ್ಸ್ಬಿಟ್ಟೈತೆ. ಸೊ ನಾನ್ ವೆಜ್ ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಮಶ್ರೂಮ್ ಪಲಾವ್ ಇಂಥವ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಈ ಕಾರ್ತಿಕ್ ಮಾಸ ಮುಗಿದ್ರೆ ಈ ಪನ್ನೀರ್ ಮಶ್ರೂಮ್ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬಿಡ್ಬೇಕು. ಆಗ್ತಾ ಇಲ್ಲ ಇವಳಿಗೆ. ಸೊ ಹಾಗಾಗಿ ಇವಾಗ ಮಶ್ರೂಮ್ ಪಲಾವ್ ಮಾಡ್ತಾ ಇದೀನಿ. ಡಿನ್ನರ್ಗೆ ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊ ಬಂದ್ವಲ್ಲ, ಏನು ಅಡಿಗೆ ಮಾಡಿರ್ಲಿಲ್ಲ. ಸೊ ಬೆಳಿಗ್ಗೆ ವಾರ ಮಾಡಿರ್ಲಿಲ್ಲ, ಅಂದ್ರೆ 1 ವೀಕಿಂದ ವಾರ ಮಾಡಿರ್ಲಿಲ್ಲ ಲೇಡೀಸ್ ಪ್ರಾಬ್ಲಮ್ ಇಂದ. ಹಾಗಾಗಿ ದೇವಸ್ಥಾನ ತೊಳೆದು ತುಂಬಾನೇ ಬರ್ಡನ್ ಇತ್ತು ಇವತ್ತು ಕೆಲಸ. ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಲ್ಲ, ಹೋಟ್ಲಲ್ಲಿ ತರಿಸಿದ್ದೆ. ಅದಕ್ಕೆ ಇವಾಗ ಮಧ್ಯಾಹ್ನ ಅಲ್ಲಿ ದೇವ್ರ ಪೂಜೆ ಮಾಡಿದ್ರೆ ಅಲ್ಲಿ ಊಟ ಮಾಡ್ಕೊಂಡ್ ಬಂದ್ವಿ. ಇವಾಗ ನೈಟ್ಗೆ ಅಂತ ಬಿಸಿ ಬಿಸಿಯಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಪನ್ನೀರ್ ಮಶ್ರೂಮ್ ಪಲಾವ್. ಪನ್ನೀರ್ ಪಲಾವ್ ಮಾಡಿದ್ರೆ ಏನೋ ಚೆನ್ನಾಗಿರಲ್ಲ. ಪನ್ನೀರ್ ಪಲಾವ್ ಇಷ್ಟ ಇಲ್ಲ. ಏನಮ್ಮ? ಏನು ಜಿರಳೆ? ಏನು ಕಾಂಕ್ರೋಚ್ ಜಿರಳೆ? ಯಾವಾಗ್ಲೂ ನನ್ನ ರೂಮಲ್ಲಿ ಅನ್ಸತ್ತೆ ಅಲ್ಲಿ ಕಿಟಕಿ ಹತ್ರ ಲಿಸರ್ಡ್ ಅಲ್ಲಿ ಬಂದ್ಬಿಡಿತ್ತು. ಅದಕ್ಕೆ ಏನಂತವನಂದ್ರೆ ಹಂಗೆ ಪಳಿ ಅಂತ ಇದ್ದ. ಅದಕ್ಕೆ ನಮ್ಮಮ್ಮ ಲಿಸರ್ಡ್ ಅನ್ಬೇಕು ಅಂದಾಗಿಂದ ಅವನು ಲಿಸರ್ಡ್ ಬಂದಿಲ್ಲ ಅಂತ ಹೇಳ್ತಾನೆ. ಲಿಸರ್ಡ್ ಹೇಳು ಲಿಸರ್ಡ್ ಹೇಳು ಲಿಸರ್ಡ್. ಮಗ ಹೆಂಗ್ ಹೇಳ್ತಾನೆ ನೋಡಿ. ನನ್ನ ಗೊಂಬೆ ಉದ್ದ ಮಾಡ್ಲಾ? ಏನ್ ಮಾತಾಡಲ್ಲ ಆನಲ್ಲಿ ಐತಿಲ್ಲ. ಫ್ರೆಂಡ್ಸ್, ಜೋಳ ಬಿಡಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ತಂದಿದ್ನಲ್ಲ, ಈ ತರ 1 ಲೇಯರ್ ಬಿಡಿಸ್ಕೊಂಡ್ಬಿಟ್ರೆ ಹಿಂಗ್ ಬಿಡಿಸೋದು ತುಂಬಾ ಈಸಿ, ತುಂಬಾ ಚೆನ್ನಾಗಿ ಬಿಡಿಸ್ಕೋಬಹುದು. ಸೊ ಇವತ್ತು ಮಾಡೋಣ ಅನ್ಕೊಂಡೆ, ಯಾಕೋ ಸಿಕ್ಕಾಬಿಟ್ಟೆ ಟಯರ್ಡ್ ಆಯ್ತು. ಸೊ ನಾಳೆ ಸ್ಯಾಟರ್ಡೆ ಅಲ್ವಾ, ಸ್ನ್ಯಾಕ್ಸ್ಗೆ ಮಧ್ಯಾಹ್ನನೂ ಇಲ್ಲ ಸಂಜೆನೂ ಮಾಡ್ಕೊಟ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ನಿಂಬೆ ಹಣ್ಣು, ಉಪ್ಪು, ಖಾರ ಎಲ್ಲ ಸೂಪರ್ ಆಗಿರುತ್ತೆ. ಮಶ್ರೂಮ್ ಪಲಾವ್. ಸೊ ಅದಕ್ಕೆ ನಾಳೆ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಚೇಂಜ್ ಮಾಡಿಕೊಂಡೆ. ಹಾಗಾಗಿ ಬಿಸಿಟ್ಕೊಳ್ತಾ ಇದ್ದೀನಿ. ಬಿಸಿಟ್ಕೊಂಡ್ರೆ ಬೇಗ ಮಾಡ್ಬೋದು. ಇದರಲ್ಲೇ ಮಾಡಿರೋದು ಒಂಥರ ಒಣಗೋದಂಗೆ ಆಗ್ಬಿಡುತ್ತೆ. ಸ್ವೀಟ್ ಕಾರ್ನ್ ಹಾಗಾಗಿ ಒಂದಷ್ಟು ಆಗುತ್ತೆ. ನಮ್ಮಮ್ಮ ಈ ಪಲಾವ್ ಎಲ್ಲ ಮಾಡ್ತಾರಲ್ಲ, ಅದ್ರೊಳಗೆ ಜೋಳ ಹಾಕ್ತೀನಿ ಅಂತಾರೆ. ಅದು ಚೆನ್ನಾಗಿರೋಲ್ಲ, ಸ್ವೀಟ್ ಚೆನ್ನಾಗಿರುತ್ತೆ. ಬಟ್ ಸ್ವೀಟ್ ಅನ್ಸುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಯಾರಿಗೂ ಸ್ವಲ್ಪ ಹಾಕ್ಬೇಕು, ಅಲ್ಲೊಂದು ಇಲ್ಲೊಂದು ಸಿಗ್ಬೇಕು. ಜಾಸ್ತಿ ಅದೇ ಹಾಕಿದ್ರೆ ತಿನ್ನಕ್ಕಾಗಲ್ಲ, ತುಂಬಾ ಸ್ವೀಟ್ ಹೊಡೆದಿರುತ್ತೆ. ಹಾಗಾಗಿ ಹಾಕ್ಲಿಲ್ಲ. ಇವತ್ತು ಬೇಡ ಅಂದ್ರಲ್ಲ ಹುಡುಗರು ಅಂದ್ಬಿಟ್ಟು ಅದಕ್ಕೆ ನಾಳೆ ಹಂಗೆ ಸ್ನ್ಯಾಕ್ಸ್ ಥರ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಉಪ್ಪು ಖಾರ ಹುಳಿ ಹಾಕಿ ತಿನ್ಕೊಂಡ್ಬಿಡೋಣ. ನಾಳೆ ಸಾಟರ್ಡೆ ಅಲ್ಲಿ ಹೋಗಿದ್ರು. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ಎಷ್ಟಾಗಿದೆ ಸ್ವೀಟ್ ಕಾರ್ನು. ಹಾಗಾಗಿ ಬಿಡಿಸ್ಕೊತಾರೆ. ಬಿಡ್ಸಿರೋದು ಸಿಗುತ್ತೆ, ಬಟ್ ಇಲ್ಲಿ ಮನೆ ಹತ್ರ ಸಿಕ್ತಲ್ಲ, ಹಾಗೆ ತೊಗೊಂಡೆ ಅಷ್ಟೇ. ಜೋಡಿ 30 ರೂಪಾಯಿ ಕೊಡ್ತಾರೆ. 10 ರೂಪಾಯಿದು ಇತ್ತು. ಬೇಡ ಚೆನ್ನಾಗಿರಲ್ಲ.
ಕಾಳು ಬಲ್ತಿರಲ್ಲ 10 ರೂಪಾಯಿ. ಸೋಮ್ನಿರ ಇವನೊಬ್ಬ ಏನ್ ಮಾತಾಡ್ಬಿಡಲ್ಲ. ಅದೇ ಜೋಡಿನ 10 ರೂಪಾಯಿ ಮಾಡಿದ್ರೆ ಜೋಡಿ 10 ರೂಪಾಯಿ ಯಾರು ಮಾರಲ್ಲ ಆತರ. ಅಲ್ಲ ಉಪ್ಪು ಮಟ್ಟ ಮಾಡೋದು ಎಲ್ಲ ಕಾಲ ಕುತ್ಕೋ. ಹಾ ಎತ್ತಿ ಕುಚ್ಚು ಕಾಲು ಕುಚ್ಚು ಕುತ್ಕೋ ಕುಚ್ಚಲ ಕುಚ್ಚು ಕಾಲು ಇಲ್ಲಿ ಇದ್ರ ಮೇಲೆ ಕೂತ್ಕೋ. ಅಮ್ಮ ಗಾಡಿ ವೆರಿ ಗುಡ್. ಕುಚ್ಚು ಹಿಂಗೆ ಮಾಡ್ತೀನಿ. ಕುಚ್ಚು ಉಯ್ಯಾಲೆ ತರ ಇಲ್ಲಿ ಇದು ಸೀಸಾ ತರ ಅದ್ರ ಮೇಲೆ ಕೆಳಗೆ ಹೋಗ್ರು. ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಕಿವಿ ಮುಚ್ಕೋತಾವಲ್ಲ ಕುಕ್ಕರ್ ತಗೊಂಡಿಗೆ ಕೊಟ್ಬಿಡ. ಮಾತಾಡ. ನಿಮ್ಮನ್ನೇ ಮುಚ್ಚಿಬಿಡ್ತಾನೆ. ಅದು ಮುಚ್ತಾರ ಚಾನಲ್ ಮುಚ್ಚಿದ್ದಾರೆ. ಆಯ್ತು ದೇವ್ರೆ, ಮಾತಾಡಕ್ ಬಿಡಲ್ಲ. ಎಷ್ಟು ಗಲಾಟೆ ಮಾಡ್ತಾನೆ. ಏನ್ ಮಾಡೋದು? ಅದ್ ಮಾಡ್ಲಾ? ತೋರ್ಸ್ಕೊಟ್ಟಿದ್ದೆ, ಇವಾಗ ಮುಗೀತ್ ಕತೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್. ನಾಳೆ ಸಿಗೋಣ. ಸ್ಟವ್ ಆಫ್ ಮಾಡೋಗೆ.